ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಚಿಗ್ರಾಪುರ ನಮ್ಮದು ಗೊಳ್ಳಳ್ಳಿ ಪಂಚಾಯಿತಿ. ನಮ್ಮದು ನೀರಿನ ಸಮಸ್ಯೆ ಸುಮಾರು ಒಂದು 6-7 ತಿಂಗಳಿಂದ ಇದೇ ಸಮಸ್ಯೆಯಲ್ಲಿದ್ದೀವಿ. ನಾವು ಯಾರೂ ಸಾಲ್ವ್ ಮಾಡಿಕೊಟ್ಟಿಲ್ಲ. ಅದು ಪಂಚಾಯತಿ ಹತ್ರ ಶುಕ್ರವಾರ ಬಂದು ಮತ್ತೆ ಹೋಗಿದ್ದೀವಿ. ಟ್ಯಾಂಕರ್ ಅದು ಇದು ಅಂದ್ರೆ ಏನೂ ಬಂದಿಲ್ಲ. ಇವತ್ತು ಬಂದಿದ್ದೀರಿ, ಇವತ್ತು ಏನೋ ಹೇಳಿ ಕಳಿಸ್ತಾ ಇದ್ದಾರೆ, ಇವತ್ತು ಹೋಗ್ತಾ ಇದ್ರಿ. ಯಾರು ಬರ್ತಾರೋ ಯಾರು ಬರೋಲ್ಲ ಗೊತ್ತಿಲ್ಲ. ನಮಗೆ ನೀರು ಅನುಕೂಲ ಮಾಡಿಕೊಟ್ರೆ ಸಾಕು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಯಾರು ಬಂದಿಲ್ಲ, ನೀರಿನ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಯಾರು ಬಂದಿಲ್ಲ. ನನ್ನ ಹತ್ರ ಬಂದಿದ್ದೆಲ್ಲ ಒಂದು 15 ಡೇಸ್ ಇರ್ಬೋದು. 15 ಡೇಸಲ್ಲಿ ಈಚೆಗೆ ನನ್ನ ಹತ್ರ ವಾಟರ್ ಸಪ್ಲೈ ಪ್ರಾಬ್ಲಮ್ ಅಂತ ಬಂದು ಹೇಳಿದ್ರು. ಹೇಳಿದ ತಕ್ಷಣ ನಾನು ಇದ್ರದ್ದು ಪೈಪ್ ಇಳಿಸ್ಬೇಕು ಅಂತ ಹೇಳಿದ್ರು. ಪೈಪ್ ಕೂಡ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ, ಕೇಬಲ್ ಅರೇಂಜ್ ಮಾಡಿದ್ದೀವಿ. ಇವಾಗ ಇನ್ನೂ 2 ಲೆಂತ್ ಬೇಕು ಅಂದ್ರು ಅದಕ್ಕೂ ವ್ಯವಸ್ಥೆ ಮಾಡಿಸಿದ್ವಿ. ಯಾವಾಗ ಕ್ಲಿಯರ್ ಆಗುತ್ತೆ ಸರ್ ಇವೆಲ್ಲ? ಇನ್ 2 ಡೇಸ್ ಕೆಲ್ಸಕ್ಕೆ ಹೋಗೋದ, ನಾವು ನೀರು ಹಿಡ್ಕೊಳ್ಳೋದ. ನಾವು ಶುಕ್ರವಾರ ಬರೋವರೆಗೂ ನಮ್ಮೂರು ಇವ್ರಿಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ನೀರೇನು ಪ್ರಾಬ್ಲಮ್ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ಶುಕ್ರವಾರ ಬಂದ ಮೇಲೆ ನಿಮ್ಮ ಪ್ರಾಬ್ಲಮ್ ಗೊತ್ತು, ಇದೇ ಬರ್ತೀವಿ. ಸಾಯಂಕಾಲ ಹೊಡ್ತೀವಿ. ನೆಲ್ಲಿಗ್ಲು ಊರಲ್ಲಿ ಮನೆಗಳ ಹತ್ರ ನೆಲ್ಲಿಗ್ಲು ನೀರು ಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಮನೆಗಳ ಹತ್ರ ನೀರಿಲ್ಲ. ಸೆಂಟ್ರ್ ಊರಲ್ಲಿ ಡ್ರಮ್ಮಲ್ಲಿ ಬಿಡ್ತಾ ಇದ್ದಾರೆ. ಆ ಡ್ರಮ್ಮಲ್ಲಿನೂ 3 ಗುಂಡಿ ಬಿಡ್ತಾರೆ. 3 ಗುಂಡಿ ನೀರ್ ಎತ್ಗೆ ಬಂದು ನಾವು ಮಕ್ಕಳಿಗೆ ಸ್ನಾನ ಮಾಡೋದ, ನಾವು ಸ್ನಾನ ಮಾಡ್ಕೊಳೋದ, ಅಡಿಗೆ ಮಾಡಿ ತಿನ್ನೋದ, ಬಟ್ಟೆ ಒಗೆಯೋದ, ನಾವೇನ್ ಮಾಡ್ಕೊಳಾಗತ್ತೆ 3 ಗುಂಡಿ ನೀರಲ್ಲಿ. ಅದಕ್ಕೆ ನಮ್ಗೆ ನೀರು ಪ್ರಾಬ್ಲಮ್. ನಮ್ಗೆ ಮನೆ ಹತ್ರ ನೀರು ಬಿಡಿ ಅಂತ ಬಂದು PDO ಆಫೀಸ್ ಹತ್ರ ಕೇಳಕ್ ಬಂದಿದ್ದೀವಿ. ಅಷ್ಟೇ ಹೇಳ್ತಾರೆ. ನಂಬಿಕೆ ಹೋಗ್ತಾ ಇದ್ರಿ ನಾವು ಆಗ ಸರಿಗೆ ಮಾಡಿದ್ನು. ನಾವಿದು ಸಾಲ್ವ್ ಆಗೋ ತನಕ ಬಿಡೋದಿಲ್ಲ ಈ ಸರಿ. ಯಾಕೆ ಅಂದ್ರೆ ನಮ್ಗೆ ಅಷ್ಟು ಸಮಸ್ಯೆ ಆಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಇದು ಸಾಲ್ವ್ ಮಾಡೋ ತನಕ ನಾವ್ ಎಲ್ಲಿ ಹೋಗಲ್ಲ. ಇವಾಗ ಎಷ್ಟು ಒಗ್ಗಟ್ಟಾಗಿದ್ದೀರೋ ನಮ್ಮೂರಲ್ಲಿ ಹೆಂಗಸ್ರು ಅದೇ ತರ ಒಗ್ಗಟ್ಟಾಗಿರ್ತೀರಿ. ಈ ಸರಿ ಎಲೆಕ್ಷನ್ ಇದು ಅನ್ಕೊಂಡು ಯಾರಾದ್ರೂ ಬಂದ್ರೆ ತುಂಬಾ ಜಗಳ ಆಗುತ್ತೆ ಈ ಸರಿ ನಮ್ಮೂರಲ್ಲಿ. ಹಾಸ್ಪಿಟ್ಲ್ಗೆ ಹೋದ್ರೆ ತೂಕ ಎತ್ತಬೇಡ್ರಿ ಅಂತಾರ. ತೂಕ ಎತ್ತಿರೋದು ಹಂಗೆ ನೋಡಿ ಸರ್. ಅವರೆಲ್ಲ ಅಜ್ಜರು ನೀರ್ ತಗೋಬಾರದ ಮನೆಯಲ್ಲಿ ಅವ್ರಿಗೆ ಅನುಕೂಲ ಇಲ್ಲ. ಅವ್ರು ತಗೊಂಡೋದ್ರೆ ಅವ್ರು ಅಡ್ಗೆ ಮಾಡ್ಕೋಬೇಕು, ತಿನ್ಕೋಬೇಕು. ಅವ್ರಿಗೆ ಯಾರು ಎತ್ಕೊಂಬಂದು ಕೊಡ್ತಾರೆ? ಅದನ್ನೆಲ್ಲ ಕೇಳಕ್ ಬಂದ್ರೆ ನಾಳೆ ಬರ್ತೀನಿ ನಡೀರಿ, ನಾಳೆ ಬರ್ತೀನಿ ನಡೀರಿ. ನಾವು ಹೋಗ್ತೀವಿ, ಇದು ಹೋಗ್ತೀವಿ ಅಷ್ಟೇ. ಅವ್ರು ಬರ್ತಾ ಇಲ್ಲ, ಮಾಡ್ತಾ ಇಲ್ಲ, ಸಾಲ್ವ್ ಮಾಡ್ತಾ ಇಲ್ಲ. 4 ಬೋರಲ್ಲೂ 1 ಬೋರಲ್ಲೂ ನೀರು ಬರ್ತಾ ಇಲ್ಲ, ಯಾರು ಎತ್ತಾನು ಇಲ್ಲ. ನೀರಿದೆಯಾ? ನೀರಿದೆ, 4 ಬೋರಲ್ಲೂ ನೀರಿದೆ. ಕೇಬಲ್ ಪೈಪ್ ಎಲ್ಲ ಯಾರ್ಯಾರು ಎತ್ಕೊಂಡಿದಾರೋ, ಯಾರು ಇದು ಮಾಡಿದಾರೋ ಅದು ಗೊತ್ತಿಲ್ಲ. ಚಿರಂಡಿ ಇದೆ, ಚಿರಂಡಿ ನೋಡಿದ್ರೆ ಅಲ್ಲಿ ಕಾಲ್ ಸಮೇತ ಇಡೋದಿಲ್ಲ, ಆ ತರ ಇದೆ. ಚಿಕ್ಕ ಮಕ್ಳು ಇದಾರೆ ಮನೆಯಲ್ಲಿ, ಸೊಳ್ಳೆ ಕಾಟ, ಯಾರು ಹೇಳ್ಕೊಳ್ಳೋಣ. 4 ಬೋರ್ವೆಲ್ ಇದ್ಕೊಂಡು ಯಾರು ಏನು ಇದು ಮಾಡ್ತಾನೆ ಇಲ್ಲ. ಬಂದ್ ಕೇಳಿದ್ರೆ ನಾಳೆ ಬರ್ತಾರೆ, 2 ಲಕ್ಷ ತಗೊಂಡ್ ಬರ್ತಾರೆ. ಪ್ರತಿ ಸಲ ಇದನ್ನ ಹೇಳ್ತಿದ್ದಾರೆ ಅವರು. ಇನ್ನೇನು ಒಂದು 15 ದಿವಸ 20 ದಿವಸ ಆಯ್ತಾ ಕೇಬಲ್ ಇಲ್ಲ ಅಂತ ಹೇಳಿ ಹೋಗಿ ಇದ್ದೇ ಹೋಗೋದು. ಇವಾಗ ನೀರು ತಕ್ಷಣಕ್ಕೆ ಟೈಮಿಂಗ್ ನೀರು ಬೇಕು ಅಂದ್ರು ನಿನ್ನೆ 2 ಟ್ಯಾಂಕರ್ ಕಳಿಸಿದ್ವಿ. 2 ಟ್ಯಾಂಕರ್ ಕಳಿಸಿ ಅದರಲ್ಲೂ ತಕ್ಷಣಕ್ಕೆ ಈ ಮೋಟರ್ ಎತ್ತಿ ರಿಪೇರಿ ಆಗೋವರೆಗೂ ಟ್ಯಾಂಕರ್ಗಳದ್ದು ವ್ಯವಸ್ಥೆ ಮಾಡಿದ್ವಿ. ಅದು ಕೂಡ ಆಗಿದೆ. ಬೇಕಾದ್ರೆ ಫೋಟೋಸ್ ಕೂಡ ತೋರಿಸ್ತೀನಿ, ನಿನ್ನೆ ಟ್ಯಾಂಕರ್ ಬಂದಿರೋದನ್ನ. ಅವ್ರು ಹೇಳೋದೇನಂದ್ರೆ ದನ ಕರುಗಳೆಲ್ಲ ಇವೆ, ಅದಕ್ಕೆಲ್ಲ ನೀರು ಬೇಕು ಅಂದರು. ನಾನು ಹೇಳಿದೆ ಫಸ್ಟ್ ಜನಕ್ಕೆ ನೀರು ಕುಡಿಯೋಕ್ಕೆ ಕ್ಲಿಯರ್ ಮಾಡೋಣ, ಆಮೇಲೆ ನೀವು ದನ ಕರುಗಳಿಗೆ ಬೇಕಾದ್ರೆ ಯೋಚನೆ ಮಾಡೋಣ. ಕೆಲಸ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಕೆಲಸ ಮಾಡೋದಕ್ಕಿಂತ ಮುಂಚೆನೇ ಇವ್ರ ಅಬ್ಜೆಕ್ಷನ್ ಇಳಿದ್ರೆ ಸರ್ ಬೋರ್ 4 ರನ್ನಿಂಗ್ ಇರೋದು 2 ಬೋರ್, ನೀರು ಇರೋವಂಥದ್ದು 2 ಬೋರ್. ಅದಕ್ಕೆ ಹೇಳಿದ್ದೀನಿ ಆ ಮೋಟ್ರಲ್ಲಿ ಎತ್ಬಿಟ್ಟು ಅದರಲ್ಲಿರೋ ಪೈಪನ್ನು ಕೂಡ ಅಲ್ಲಿ ಶಿಫ್ಟ್ ಮಾಡಿ ಅಂತ ಹೇಳಿದ್ದೀನಿ. ಮಾಡ್ತಾ ಇದ್ದಾರೆ ಕೆಲಸ. ಇವತ್ತೇನೋ JCB ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಇಷ್ಟೊಂದು ಬರಬೇಕಾಗಿದೆ JCB, ಇನ್ನೂ ಬಂದಿಲ್ಲ. ಎಷ್ಟು ದಿನ ಆಗೋದು ಸರ್ ಪ್ರಾಬ್ಲಮ್? ಇವತ್ತು ನಾಳೆ ಒಳಗಡೆ ಕ್ಲಿಯರ್ ಮಾಡೋದು. ಅಷ್ಟರೊಳಗೆ ನೀರಿನ ಸಮಸ್ಯೆ ಇಲ್ಲ ಅಂತ ಟ್ಯಾಂಕರ್ ಕೂಡ ಹೇಳಿದ್ವಿ. ಆ ಮೋಟರ್ ರೆಡಿ ಆಗೋ ತನಕ ನೀರು ಕುಡಿಯೋಕೆ ನೀರಿನ ಪ್ರಾಬ್ಲಮ್ ಆಗೋದು ಬೇಡ. ಅದಕ್ಕೆ ಬೇಕಾದ ಟೈಮ್ ಬೇಕಂದ್ರೆ 2 ಟ್ಯಾಂಕರ್ ಬೇಕಾದ್ರೆ ಕಳಿಸಿದೀವಿ. ಅದನ್ನು ಕೂಡ ಬೇಕಾದ್ರೆ ಡಿಲೇ ಆದರೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಟೈಮ್ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಟ್ಯಾಂಕರ್ ಕೂಡ ಕಳಿಸಿದ್ದೀವಿ. ನಿನ್ನೆ 2 ಟ್ಯಾಂಕರ್ ಹೋಗಿದೆ. ಅವರೇ ಹೇಳ್ತಾ ಇದ್ದಾರೆ 2 ಟ್ಯಾಂಕರ್ ಬಂತು ಸರ್, ಆದರೆ ಅದು ಸಾಲಲ್ಲ ಸರ್, ನೀವೇ ಯೋಚನೆ ಮಾಡಿ. ಚಿಗ್ರಾಪುರ ನಮ್ಮದು ಗೊಳ್ಳಳ್ಳಿ ಪಂಚಾಯಿತಿ. ನಮ್ಮದು ನೀರಿನ ಸಮಸ್ಯೆ ಸುಮಾರು ಒಂದು 6-7 ತಿಂಗಳಿಂದ ಇದೇ ಸಮಸ್ಯೆಯಲ್ಲಿದ್ದೀವಿ. ನಾವು ಯಾರೂ ಸಾಲ್ವ್ ಮಾಡಿಕೊಟ್ಟಿಲ್ಲ. ಅದಕ್ಕೆ ಪಂಚಾಯತಿ ಹತ್ರ ಶುಕ್ರವಾರ ಬಂದು ಮತ್ತೆ ಹೋಗಿದ್ದೀವಿ. ಟ್ಯಾಂಕರ್ ಅದು ಇದು ಅಂದ್ರೆ ಏನೂ ಬಂದಿಲ್ಲ. ಇವತ್ತು ಬಂದಿದ್ದೀರಿ, ಇವತ್ತು ಏನೋ ಹೇಳಿ ಕಳಿಸ್ತಾ ಇದ್ದಾರೆ, ಇವತ್ತು ಹೋಗ್ತಾ ಇದ್ರಿ. ಯಾರು ಬರ್ತಾರೋ ಯಾರು ಬರೋಲ್ಲ ಗೊತ್ತಿಲ್ಲ. ನಮಗೆ ನೀರು ಅನುಕೂಲ ಮಾಡಿಕೊಟ್ರೆ ಸಾಕು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಮನೆ ಹತ್ರ ನಲ್ಲಿ ಬರಬೇಕು, ನೀರು ಅನುಕೂಲ ಮಾಡಿಕೊಡ್ಬೇಕು. ಎಷ್ಟು ದಿನದ ಸಮಸ್ಯೆ? 6-7 ತಿಂಗಳಿಂದ ಇದೆ ಸಮಸ್ಯೆ.
ಅದು ಊರಲ್ಲಿ ಮನೆ ಹತ್ರ ನಲ್ಲಿಗಿಲ್ಲ, ಡ್ರಮ್ಗಳಿಗೆ ಬಿಡ್ತಾರೆ. ಆ ಡ್ರಮ್ಗಳ ಹತ್ರ ಹೋಗಿ ಎತ್ಕೊಂಬರ್ಬೇಕು, ಅದ್ರಲ್ಲೂ ಇರಲ್ಲ ಇವತ್ತು ನೀರು. ಆ ಡ್ರಮ್ಗಳು ತೊಳೆ ಅಲ್ಲ, ಆ ಡ್ರಮ್ಗಳ ಹತ್ರ ಚಿರಂಡಿ ಅಲ್ಲೇ ಚಿರಂಡಿ ಗಲೀಜು. ಆ ನೀರ್ ಎತ್ಕೊಂಡು ಕುಡಿಯೋಕು ತಿನ್ನಕ್ ಕೂಡ ಮಾಡ್ಕೊಂಡು ತಿನ್ನಕ್ ಕೂಡ 3 ಗುಂಡಿ ಬೀಳತ್ತಾರೆ. ಆ 3 ಗುಂಡಿ ನೀರು ಬೆಳಗ್ಗೆನಿಂದ ಸಾಯಂಕಾಲ ಗಂಟೆ ಮುಂದೆ ಹೋದವ್ರಿಗೆ ನೀರು 3 ಬಿಂದಿಗೆ ಹಿಂದೆ ಇಲ್ಲ. ಕೆಲ್ಸಕ್ಕೆ ಹೋಗೋದ ನಾವು ನೀರು ಹಿಡ್ಕೊಳ್ಳೋದ. ಈಗ ನಾವು ಶುಕ್ರವಾರ ಬರೋವರೆಗೂ ನಮ್ಮೂರು ಇವ್ರಿಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ನೀರೇನ್ ಪ್ರಾಬ್ಲಮ್ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ಶುಕ್ರವಾರ ಬಂದ ಮೇಲೆ ನಿಮ್ ಪ್ರಾಬ್ಲಮ್ ಗೊತ್ತು, ಈಗ ಬರ್ತೀವಿ, ಸಾಯಂಕಾಲ ಹೊಡಿತೀವಿ. ನೆಲ್ಲಿಗ್ಲು ಊರಲ್ಲಿ ಮನೆಗಳ ಹತ್ರ ನೆಲ್ಲಿಗ್ಲು ನೀರು ಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಮನೆಗಳ ಹತ್ರ ನೀರಿಲ್ಲ. ಸೆಂಟ್ರ್ ಊರಲ್ಲಿ ಡ್ರಮ್ಮಲ್ಲಿ ಬಿಡ್ತಾ ಇದ್ದಾರೆ. ಆ ಡ್ರಮ್ಮಲ್ಲಿನೂ 3 ಗುಂಡಿ ಬಿಡ್ತಾರೆ. 3 ಗುಂಡಿ ನೀರೆತ್ಗೆ ಬಂದು ನಾವು ಮಕ್ಕಳಿಗೆ ಸ್ನಾನ ಮಾಡೋದ, ನಾವು ಸ್ನಾನ ಮಾಡ್ಕೊಳೋದ, ಅಡಿಗೆ ಮಾಡಿ ತಿನ್ನೋದ, ಬಟ್ಟೆ ಒಗೆಯೋದ, ನಾವೇನ್ ಮಾಡ್ಕೊಳಾಗತ್ತೆ 3 ಗುಂಡಿ ನೀರಲ್ಲಿ. ಅದಕ್ಕೆ ನಮ್ಗೆ ನೀರು ಪ್ರಾಬ್ಲಮ್. ನಮ್ಗೆ ಮನೆ ಹತ್ರ ನೀರು ಬಿಡಿ ಅಂತ ಬಂದು PDO ಆಫೀಸ್ ಹತ್ರ ಕೇಳಕ್ ಬಂದಿದ್ದೀವಿ. ಅವ್ರದ್ದು ಆಗೋಗಿದೆ ಅಂತ ಹೇಳಿದ್ರು. ಆಗೋಗಿದೆ ಅಂದ್ರು ನಾವು ಶುಕ್ರವಾರ ಬರ್ತಾರೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ನಂಬಿಕೆ ಮೇಲೆ ಇರೋವಾಗ ನೀರಿತ್ತು, ಬೋರಲ್ಲೆಲ್ಲ ತುಂಬಾ ಇತ್ತು, ಅವಾಗೇನು ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಆಗೋಗಿದೆ ಅಂತೆ. ಅವ್ರು ಸೈನು ಹಾಕಿ ಹೋಗಿದ್ದಾರೆ. ಅವ್ರನ್ನ ಇವಾಗ ನಾವು ಕೇಳೋ ರೈಟ್ರು ಇಲ್ಲಲ್ಲ, ಅವ್ರದ್ದು ಆಗೋಗಿದೆ ಅಂದ್ಬೇಕ. ಅವ್ರ ಊರಲ್ಲೇ ಇಲ್ಲ ಸರ್. ಆಮೇಲೆ ಅವರು ಇದು ಆದ್ಮ್ಯಾಕ ನಮ್ಗೆ ಇವಾಗ ನೀರು ಪ್ರಾಬ್ಲಮ್. ವಾಟರ್ ಮ್ಯಾನ್ ಬರ್ತಾನೆ ಹೇಳ್ತಾನೆ ಅನ್ಕೊಂಡಿದ್ದೀವಿ ನಾವು ಅಷ್ಟೇ. ಜಲಜೀವನ್ ಮಿಷನ್ ಕಲೆಕ್ಷನ್ ಇಲ್ವಾ? ಜಲಜೀವ ಇಲ್ಲ, ಅದು ಕಟ್ಟಿದ್ದಾರೆ. ಅದು ಅರ್ಧಂಬರ್ಧ ಬಿಟ್ಟಿದ್ದಾರೆ. ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಅದು ಫೋನೇ ಪಿಕ್ ಮಾಡ್ತಾ ಇಲ್ಲ. ಅದಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂದ್ರೆ ಇರೋದಂತೆ ಅವರು. ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದು ಅರ್ಧ ಮಾಡಿದ್ದಾರೆ. ಅವ್ರೇನು ಫುಲ್ ಮಾಡಿರಲ್ಲ. ಅದು ನೀರಿಲ್ಲ, ಏನಿಲ್ಲ. ನಮ್ಗೆ ಜಾಸ್ತಿ ಪ್ರಾಬ್ಲಮ್ ನೀರ್ದೆ. ಏನ್ ಪ್ರಾಬ್ಲಮ್ ನಮ್ಮೂರ ಆ ಪ್ರಾಬ್ಲಮ್ ಅಂತ. ಯಾವ ಪ್ರಾಬ್ಲಮ್ ಇದ್ರೆ ನೀರ್ ಪ್ರಾಬ್ಲಮ್ ಇಲ್ಲ. ಇವಾಗ ನೀರಿಲ್ಲ.